ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಇದೀಗ ಮುಖ್ಯಾಂಶಗಳು. ವಿಶ್ವವಿದ್ಯಾಲಯಗಳು ಸಾಮಾಜಿಕ ಹೋರಾಟಗಳ ಕೇಂದ್ರವಾಗಬೇಕು, HC ಮಹದೇವಪ್ಪ. ಬೆಂಗಳೂರು ವಿಶ್ವವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸ್ವಯಂಚಾಲಿತ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಯಂತ್ರ ಮತ್ತು ವಿಲೇವಾರಿ ಯಂತ್ರ ಉದ್ಘಾಟನೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 59ನೇ ಅಂತರ್ ಕಾಲೇಜ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. 75ನೇ ಸಂವಿಧಾನ ಅಂಗೀಕಾರ ದಿನದ ಪ್ರಯುಕ್ತ ಸಂವಿಧಾನ ಜಾಗೃತಿ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತೀಯ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಸೃಜನಶೀಲತೆ ಅತಿ ಮುಖ್ಯ, ಡಾಕ್ಟರ್ K ನಿರ್ಮಲಾ. ಆಣ್ವಿಕ ಫೈಲೋಜೆನೆಟಿಕ್ಸ್ ಮತ್ತು ಅನುಕ್ರಮ ವಿಕಸನ ಕುರಿತು ಒಂದು ದಿನದ ಕಾರ್ಯಾಗಾರ. 59ನೇ ಅಂತರ್ ಕಾಲೇಜ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2024-25ಕ್ಕೆ ಸಂಭ್ರಮದ ತೆರೆ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಚಲನಚಿತ್ರ ನಿರ್ಮಾಣ ಕಲೆ ಕುರಿತು BTS ಚಿತ್ರತಂಡದೊಂದಿಗೆ ವಿದ್ಯಾರ್ಥಿಗಳ ಸಂವಾದ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಆಯೋಜಿಸಿದ್ದ ಸಂವಿಧಾನ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪ ಅವರು, ಭಾರತದ ಸಂವಿಧಾನ ಈ ನೆಲದ ಸಂಸ್ಕೃತಿ, ಜೀವನ, ಆಚಾರ ವಿಚಾರಗಳನ್ನು ಬಿಂಬಿಸುತ್ತದೆ ಎಂದರು. ವಿಶ್ವವಿದ್ಯಾಲಯಗಳು ಸಾಮಾಜಿಕ ಹೋರಾಟದ ಕೇಂದ್ರಗಳಾಗಬೇಕು. ಈ ಹಿಂದೆ ಬೆಂಗಳೂರು, ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಒಕ್ಕೂಟಗಳು ಹೋರಾಟದ ಮೂಲಕ ಸರ್ಕಾರಗಳನ್ನು ಎಚ್ಚರಿಸುತ್ತಿದ್ದವು. ಆದರೆ ಇಂದು ವಿದ್ಯಾರ್ಥಿಗಳು ಪ್ರತ್ಯೇಕವಾದಿಗಳಾಗುತ್ತಿದ್ದಾರೆ. ಇವರನ್ನು ಒಗ್ಗೂಡಿಸಲು ಸಂವಿಧಾನ ಪೀಠಿಕೆ ಓದಲು ರಾಜ್ಯ ಸರ್ಕಾರದ ವತಿಯಿಂದ ಆದೇಶಿಸಲಾಯಿತು ಎಂದು HC ಮಹದೇವಪ್ಪ ಹೇಳಿದರು. ಅಂದರೆ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನೋಡಿದಾಗ ನಾನು ಒಬ್ಬರೇ ಕೂತು ಯೋಚನೆ ಮಾಡಿದೆ, ವಿಶ್ವವಿದ್ಯಾಲಯಗಳು ಸಾಮಾಜಿಕ ಚಳುವಳಿಯ ಚರ್ನಿಂಗ್ ಸೆಂಟರ್ ಆಗಬೇಕು. ಸೋಷಿಯಲ್ ಚರ್ನಿಂಗ್, ದಿ ಸೆಂಟರ್ ಆಫ್ ಸೋಷಿಯಲ್ ಚರ್ನಿಂಗ್. ಮೈಸೂರು, ಬೆಂಗಳೂರು ವಿಶ್ವವಿದ್ಯಾಲಯಗಳು ಏನಾರು ಮಾತಾಡಿದ್ರೆ ಸರ್ಕಾರ ಕಣ್ಣನ್ನು ತೆರೆದು ಬಿಡ್ತಾ ಇತ್ತು. ಅಂಥ ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ವಿಷಯಗಳು, ಜನಪರವಾದಂಥ ಸಿದ್ಧಾಂತಗಳು ಮತ್ತು ಸಮಸ್ಯೆಗಳು ಅಲ್ಲಿರ್ತಾ ಇತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM, ಕುಲಸಚಿವ ಶೇಖ್ ಲತೀಫ್, ದಲಿತ ಮುಖಂಡ B ಗೋಪಾಲ್, ನಿರ್ದೇಶಕ ಪ್ರೊಫೆಸರ್ ಹೊನ್ನು ಸಿದ್ಧಾರ್ಥ, ಸಿಂಡಿಕೇಟ್ ಸದಸ್ಯ ಗಂಗರಾಜು, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿರ್ದೇಶಕ ಪ್ರೊಫೆಸರ್ ಜಯರಾಮ್ ನಾಯ್ಕ್, ಪ್ರೊಫೆಸರ್ HR ರವೀಶ್, ಪ್ರೊಫೆಸರ್ ನಾಗೇಶ್ PC ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸೂಕ್ಷ್ಮ ಜೀವ ವಿಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸ್ವಯಂಚಾಲಿತ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಯಂತ್ರ ಮತ್ತು ನೈರ್ಮಲ್ಯ ವಿಲೇವಾರಿ ಯಂತ್ರದ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ವಿತ್ತಾಧಿಕಾರಿ ಡಾಕ್ಟರ್ ಸುನೀತಾ ಮಾತನಾಡಿ, ಮಹಿಳೆಯರು ಹೇಳಿಕೊಳ್ಳಲಾಗದ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ಅದಕ್ಕೆ ಗೌರವ ಕೊಟ್ಟು, ಬೆಲೆ ಕೊಟ್ಟು ಕೆಲಸ ಮಾಡಬೇಕು. ಸ್ವಯಂಚಾಲಿತ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಮತ್ತು ನೈರ್ಮಲ್ಯ ವಿಲೇವಾರಿ ಯಂತ್ರಗಳ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಹಿರಿಯ IVF ಸಲಹೆಗಾರರಾದ ಡಾಕ್ಟರ್ ಅಖಿಲ ಆನಂದ್ ಅವರು ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಯಂತ್ರವು ಬಹಳ ಉಪಯುಕ್ತ. ಇದರಿಂದ ಹಲವಾರು ರೋಗಗಳನ್ನು ತಡೆಯಬಹುದು. ಅಲ್ಲದೆ ಪ್ಯಾಡ್ ಬಳಕೆಯ ನಂತರ ವಿಲೇವಾರಿ ಸಮಸ್ಯೆ ನಿವಾರಣೆಗೆ ಈ ಯಂತ್ರ ಉಪಯುಕ್ತವಾಗಿದೆ ಎಂದರು. ಜೊತೆಗೆ ಹೆಣ್ಣು ಮಕ್ಕಳು ಮುಟ್ಟಾಗುವ ಸಮಯದಲ್ಲಿ ಎದುರಿಸುವ ಸಮಸ್ಯೆಗಳನ್ನು ಹೇಗೆ ಸುಧಾರಿಸುವುದು ಮತ್ತು ಆರೋಗ್ಯಕರ ಆಹಾರ ಸೇವನೆ ಮೂಲಕ ಮುಟ್ಟಿನ ಸಮಸ್ಯೆ ಹೇಗೆ ಸುಧಾರಿಸುವುದು ಎಂಬುದರ ಕುರಿತು ಮಾಹಿತಿ ನೀಡಿದರು. Myself Radhika, I am studying in MSc Microbiology, first year student.
ಇವತ್ತು ಫಂಕ್ಷನ್ ಏನು ಮಾಡಿದಾರಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಎಲ್ಲ ಗರ್ಲ್ಸಿಗೂ. ಯಾಕಂತ ಅಂದರೆ ಈ ಕಾಲೇಜಲ್ಲಿ ನ್ಯಾಪ್ಕಿನ್ಸ್ನಾಗ ಕ್ಯಾರಿ ಮಾಡೋದು, ಆಮೇಲೆ ಯೂಸ್ ಮಾಡಿ ಡಿಸ್ಪೋಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಥಿಂಗ್ಸ್ ಆಗಿತ್ತು. ಈ ಫಂಕ್ಷನ್ ಮಾಡೋದ್ರಿಂದ ಏನಂತ ಅಂದರೆ ನಾವೆಲ್ಲ ಸ್ಟೂಡೆಂಟ್ಸಿಗೂ, ಎಲ್ಲ ಗರ್ಲ್ಸಿಗೂ, ಲೆಕ್ಚರ್ಸ್ ಎಲ್ಲರಿಗೂ ಅವೇರ್ ಮಾಡ್ದಂಗೆ ಆಗಿದೆ, ಹೆಂಗೆ ಯೂಸ್ ಮಾಡೋದು, ಹೆಂಗೆ ಡಿಸ್ಪೋಸ್ ಮಾಡೋದು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಧಿಕಾರಿ ಡಾಕ್ಟರ್ ಸುನೀತಾ, ಉಪಕುಲಸಚಿವೆ ಉಷಾ ಜೆ, ಹಿರಿಯ IVF ಸಲಹೆಗಾರರಾದ ಡಾಕ್ಟರ್ ಅಖಿಲ ಆನಂದ್, RBCC ಅಧ್ಯಕ್ಷೆ ಸುಷ್ಮಾ, RBCC ಕಾರ್ಯದರ್ಶಿ ನಾಗೇಶ್ವರಿ ವಿಜಯಪುರ್, RBCCಯ KES ಸತೀಶ್ ಹಾಗೂ ಸೂಕ್ಷ್ಮ ಜೀವ ವಿಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ HT ಗಿರೀಶ, ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ 59ನೇ ಅಂತರ್ ಕಾಲೇಜ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024-25 ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜು ಭಾರತೀಯ ಕ್ರೀಡಾ ಪ್ರಾಧಿಕಾರ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. 3 ದಿನಗಳ ಕಾಲ ನಡೆದ ಈ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಕಾಲೇಜುಗಳಿಂದ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಸನಾ ಕುಮಾರಿ ಅವರು ತಮ್ಮ ಸಾಧನೆಯ ಅನುಭವವನ್ನು ಕ್ರೀಡಾಪಟುಗಳೊಂದಿಗೆ ಹಂಚಿಕೊಂಡು ವಿದ್ಯಾರ್ಥಿಗಳಲ್ಲಿ ಹುರುಪು ತುಂಬಿದರು. ನಿರಂತರ ಅಭ್ಯಾಸದಿಂದ ಯಾವ ಕ್ಷೇತ್ರದಲ್ಲಾದರೂ ನಾವು ಯಶಸ್ವಿಯನ್ನು ಪಡೆಯಬೇಕು ಎನ್ನುವ ನಮ್ಮ ನಾವೇನದನ್ನು ಸಾಧಿಸಬೇಕಂತಿದ್ದೇವೆ ಅದು ಬರೀ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಯಾಕೆ ಹೇಳ್ತಿದ್ದೇನೆ, ಇದೇ ನನ್ನ ಗ್ರೌಂಡ್. ಇಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದ್ದು, ಇಲ್ಲೇ ನಾನು 2012 ಲಂಡನ್ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿದ್ದು. ಸೊ ಇದೊಂದು ನನಗೆ ಹೆಮ್ಮೆಯ ಗ್ರೌಂಡ್. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜೈಕರ್ SM, ಒಲಿಂಪಿಯನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸನಾ ಕುಮಾರಿ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಶೇಖ್ ಲತೀಫ್, ಕುಲಸಚಿವ ಮೌಲ್ಯಮಾಪನ ಡಾಕ್ಟರ್ C ಶ್ರೀನಿವಾಸ್, ಸಿಂಡಿಕೇಟ್ ಸದಸ್ಯ ಡಾಕ್ಟರ್ DB ಗಂಗರಾಜು, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ PC ಕೃಷ್ಣಸ್ವಾಮಿ ಸೇರಿದಂತೆ ಬೋಧಕೇತರ ವರ್ಗದವರು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳು ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಧ್ವಜಾರೋಹಣ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಡಾಕ್ಟರ್ K ಶರೀಫಾ ಮಾತನಾಡಿ, ಸ್ಥಾವರಗಳಿಗೆ ಅಳಿವುಂಟು, ಆದರೆ ಭಾಷೆಗೆ ಅಳಿವಿಲ್ಲ. ಭಾಷೆ ಸಂವಹನಕ್ಕೆ ಇರುವಂಥ ಒಂದು ಮಾಧ್ಯಮ ಶೈಲಿ. ಭಾಷೆ ಎಂಬುದು ಜಾತಿ, ಪ್ರಾಂತೀಯ ಹಾಗೂ ರಾಜಕೀಯ ಬಣ್ಣವಲ್ಲ ಎಂದರು. ಭಾಷೆ ಬದುಕಿನ ಅಸ್ತ್ರವಾಗಬೇಕು ಎಂದರು. ಸಮಾರಂಭದ ಕೊನೆಯಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಮತ್ತು ಸಾಹಿತಿ ಡಾಕ್ಟರ್ K ಶರೀಫಾ, ಇತಿಹಾಸ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಇತಿಹಾಸ ತಜ್ಞ ಪ್ರೊಫೆಸರ್ ಅಶ್ವಥ್ ನಾರಾಯಣ್, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ D ಡೊಮಿನಿಕ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಬೋಧಕ ವರ್ಗದವರು ಉಪಸ್ಥಿತರಿದ್ದರು. 75ನೇ ಸಂವಿಧಾನ ಅಂಗೀಕಾರ ದಿನದ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ 1 ದಿನದ ಸಂವಿಧಾನ ಜಾಗೃತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜೈಕರ್ SM ಮಾತನಾಡಿ, ಭಾರತದಲ್ಲಿ ಸಂವಿಧಾನ ಜಾರಿಗೆ ಆಗುವ ಮೊದಲು ದೇಶದಲ್ಲಿ 70% ಬಡತನವಿತ್ತು. ಸಂವಿಧಾನ ಜಾರಿಗೆ ಆದ ನಂತರ ಬಡತನ ಕಡಿಮೆಯಾಗಿದ್ದು ಪ್ರಸ್ತುತ ದೇಶದಲ್ಲಿ 21% ಬಡತನವಿದೆ ಎಂದರು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಮಾಜಿ ಅಧ್ಯಕ್ಷ VR ಸುದರ್ಶನ್ ಮಾತನಾಡಿ, ದೇಶಕ್ಕೆ ಅಂಬೇಡ್ಕರ್ ಅವರು ಅತ್ಯಂತ ಶ್ರೇಷ್ಠ ಮತ್ತು ಬಹುದೊಡ್ಡ ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನು ಯುವ ಜನರು ಸದುಪಯೋಗಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿನಿಯರು ಸಂವಿಧಾನದ ಅವಕಾಶವನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಜೈಕರ್ SM, ಕುಲಸಚಿವ ಶೇಖ್ ಲತೀಫ್, ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಅಧ್ಯಕ್ಷ VR ಸುದರ್ಶನ್, ಹಿರಿಯ ವಕೀಲ V ಸುದೇಶ್ ಪೈ, ಕಾನೂನು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ದಶರಥ್, ಕಾನೂನು ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಸತೀಶ್ ಗೌಡ, ಇತರ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದೊಂದಿಗೆ ಭಾರತೀಯ ಸಂವಿಧಾನ
ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕ್ವಿಜ್ ಮಾಸ್ಟರ್ JN ಪಿಲ್ಪೆ ಅವರು ರಸಪ್ರಶ್ನೆ ಸ್ಪರ್ಧೆ ನಡೆಸಿಕೊಟ್ಟರು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯಶಾಸ್ತ್ರ ವಿಭಾಗವಲ್ಲದೆ ಬೆಂಗಳೂರಿನಾದ್ಯಂತ ಇತರೆ ಕಾಲೇಜುಗಳಿಂದ ಒಟ್ಟು 75 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಯೋಗ ವಿಜ್ಞಾನ ವಿಭಾಗದ ಸಚಿನ್ ನೇಸರ್ಗಿ ಪ್ರಥಮ ಸ್ಥಾನ ಪಡೆದರು. 12ಅಲ್ಲಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಆನಂತರ ನೆಕ್ಸ್ಟ್ 12 ಮೆಂಬರ್ಸಲ್ಲಿ ನಾನು ಫಸ್ಟ್ ಪ್ರೈಸನ್ನು ತೊಗೊಂಡಿದ್ದೀನಿ. ಕ್ವಶನ್ಸು ಮತ್ತಾಗಲಿ ಒಂದು ಆರ್ಗನೈಸ್ ಮಾಡೋದಾಗಲಿ ತುಂಬ ಕೋಡಿಯಲ್ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕೆ ನಾನು ಬೆಂಗಳೂರು ಯೂನಿವರ್ಸಿಟಿ ಇರ್ತಕ್ಕಂಥ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. KLE ನಿಜಲಿಂಗಪ್ಪ ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ MB ಹಾಗೂ ಅಲೋಕ್ ದ್ವಿತೀಯ ಸ್ಥಾನ ಪಡೆದರು. ಒಳಗೆ ಫೈನಲಿಗೆ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನಾವು ಫೈನಲಲ್ಲಿ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದೀವಿ. ಮತ್ತು ಇನ್ನೇನು ಹೇಳ್ಬೇಕು ಅಂದರೆ ಕ್ವಶನ್ಸ್ ಎಲ್ಲ ಚೆನ್ನಾಗಿದ್ವು ಮತ್ತು ನಮ್ಮ ಇಂಟೆಲಿಜೆನ್ಸ್ನ ಚೆಕ್ ಮಾಡಿದ್ವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸೇಮ್ ಒಪಿನಿಯನ್ನೇ ನಂದು. ಪ್ರೋಸೆಸ್ ಎಲ್ಲ ಫೇರ್ ಪ್ರೋಸೆಸ್ ಇತ್ತು, ಅಂದರೆ ಯಾವ ಥರ ಪಾರ್ಶಾಲಿಟಿ ಆ ಥರ ಏನಿರಲಿಲ್ಲ. ಮತ್ತು ಕ್ವಶನ್ಸ್ ಕೇಳೋರು ಜಡ್ಜು ಮತ್ತು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ವಿ ಆರ್ ಟೆಲಿಂಗ್ ಅ ಥ್ಯಾಂಕ್ ಯು ಟು ಆಲ್ ಆಫ್ ದೆಮ್. ಮತ್ತು ವಾಲಂಟಿಯರ್ಸ್ಗೂ ಥ್ಯಾಂಕ್ ಯು. ದಿಸ್ ಪ್ರೋಗ್ರಾಮ್ ವಾಸ್ ವೆರಿ ಗುಡ್ ಮತ್ತು ಕ್ವಶನ್ಸ್ ವರ್ ಆಲ್ಸೋ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಗುಡ್. ಸೊ ದಿಸ್ ಇಸ್ ಅ ವೆರಿ ನೈಸ್ ಪ್ರೋಗ್ರಾಮ್ ಆ್ಯಂಡ್ ನಾವು ಅಂದ್ಕೊಳ್ತೀವಿ ಮತ್ತೆ ಇದೇ ಥರ ಆಪರ್ಚುನಿಟಿ ಬರುತ್ತೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬಂದು ಇದೇ ಥರ ಕ್ವಿಜ್ ಮತ್ತು ಬೇರೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕಂತ. ವಿಶ್ವವಿದ್ಯಾಲಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಮತ್ತು ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಸಹಯೋಗದೊಂದಿಗೆ ಸೃಜನಶೀಲ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಾಗಾರದಲ್ಲಿ ಸೃಜನಶೀಲ ಡಿಜಿಟಲ್ ಕಲಿಕೆ, ಸೃಜನಾತ್ಮಕ ವಿನ್ಯಾಸ ಕೌಶಲ್ಯಗಳು ಮತ್ತು ಇತರ ಕೌಶಲ್ಯಗಳ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಕೆ ನಿರ್ಮಲಾ ಮಾತನಾಡಿ, ಅಗಸ್ತ್ಯ ಫೌಂಡೇಶನ್ 1999ರಲ್ಲಿ ಆರಂಭವಾಗಿದ್ದು ಭಾರತದಾದ್ಯಂತ 25 ಮಿಲಿಯನ್ ಮಕ್ಕಳಿಗೆ ಉಚಿತವಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಿದೆ. ಈ ತರಬೇತಿ ಸಂಪೂರ್ಣವಾಗಿ ಉಚಿತವಾಗಿದ್ದು ಇದರಿಂದ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಈ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮ ಆಯೋಜಿಸಿ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆಯ ತರಬೇತಿಯನ್ನು ನೀಡಿದ್ದಾರೆ ಎಂದರು. ಬೆಂಗಳೂರು ವಿಶ್ವವಿದ್ಯಾಲಯ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಆಣ್ವಿಕ ಫೈಲೋಜೆನೆಟಿಕ್ಸ್ ಮತ್ತು ಅನುಕ್ರಮಣ ವಿಕಸನ ಕುರಿತು 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಶೇಖ್ ಲತೀಫ್ KAS, ನೋಡಲ್ ಅಧಿಕಾರಿ ಪ್ರೊಫೆಸರ್ ಹನುಮಂತಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾರ್ಯಾಗಾರದಲ್ಲಿ ಕೃತಕ ಬುದ್ಧಿಮತ್ತೆ ಮೂಲಕ ಆಣ್ವಿಕ ಫೈಲೋಜೆನೆಟಿಕ್ಸ್ ಮತ್ತು ಅನುಕ್ರಮ ವಿಕಸನ ಹೇಗೆ ಮಾಡಬಹುದು ಹಾಗೂ ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಉಪಗ್ರಹದ ಮೂಲಕ ಸುಲಭವಾಗಿ ಸಸ್ಯಗಳ ಛಾಯಾಗ್ರಹಣ ಮಾಡುವ ಕುರಿತು ಮಾಹಿತಿ ನೀಡಲಾಯಿತು. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಮತ್ತು CUBEC ಸಹಯೋಗದೊಂದಿಗೆ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಾಗಾರದಲ್ಲಿ 150ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನಮಗೀಗ ನಮ್ಮ ಬಾಟ್ನಿ ಸ್ಟೂಡೆಂಟ್ಸ್ ಅಥವಾ ಲೈಫ್ ಸೈನ್ಸ್ ಸ್ಟೂಡೆಂಟ್ಸು ಸೊ ಆ ಲೆವೆಲ್ಗೆ ಮಾಲಿಕ್ಯುಲರ್ ಸೀಕ್ವೆನ್ಸಿಂಗ್ ಅನಾಲಿಸಿಸ್ ಯಾವ ಥರ ಮಾಡ್ಬೋದು. ಸೊ ಏಕೆಂದರೆ ನಾವೆಲ್ಲ ಬರೀ ಬೇಸಿಕ್ಗೆ ಓದ್ತಾ ಇದ್ದೀವಿ. ಈಗ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಥರ ಯೂಸ್ ಮಾಡ್ಕೊಬೋದು. ಸೊ ಆ ಥರ ಮಾಲಿಕ್ಯುಲರ್ ಸಿಸ್ಟಮ್ಯಾಟಿಕ್ಸಲ್ಲಿ ಸೊ ಕ್ಲಸ್ಟರ್ ಅನಾಲಿಸಿಸು ಒಂದು ಅನಿಮಲ್ಸ್ಗಾಗಲಿ ಒಂದು ಪ್ಲಾಂಟ್ಸ್ಗಾಗಲಿ ಕನೆಕ್ಷನ್ ಯಾವ ಥರ ಡೆಂಡ್ರೋಗ್ರಾಮ್ಸು ಟ್ರೀ ಡಯಾಗ್ರಾಮ್ಸು ಹಾಕೋದ್ರ ಬಗ್ಗೆ ಒಂದು ಕಾರ್ಯಾಗಾರ ಆರಂಭಿಸಿದ್ದೀವಿ. ಸೊ ಹಾಗಾಗಿ ಮಕ್ಕಳಿಗೆ ಇದು ತುಂಬ ಯೂಸ್ಫುಲ್ ಇದೆ. ಸೊ ಈಗಿನ ಜನ್ರೇಷನ್ಗೆ ಇದು ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಸೊ ಈಗ ಒಳ್ಳೆ ಕಾರ್ಯಾಗಾರ ನಡೆಸ್ತಾ ಇದ್ದೀವಿ. ಇದರಿಂದ ಮುಂದೆ ಯಾವುದೇ ಒಂದು ಒಳ್ಳೆ ಕಂಪ್ನಿಗೆ ಹೋದರೂ ಅವರಿಗೆ ಒಂದು ಸದಾವಕಾಶ, ಒಂದು ಪ್ಲೇಸ್ಮೆಂಟ್ಗಾಗಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಈ ಕಾರ್ಯಾಗಾರ ಆರಂಭಿಸಿದ್ವಿ. ಸೊ ಇನ್ ಅಡಿಷನ್ ಟು ಸಬ್ಜೆಕ್ಟು, ಸೊ ಬಿಯಾಂಡ್ ದಿ ಸಬ್ಜೆಕ್ಟು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಹಾಗಾಗಿ ಇವತ್ತು ಕಂಪ್ಲೀಟ್ ಒಂದು ಮಾರ್ನಿಂಗ್ ಟು ಆಫ್ಟರ್ನೂನು ಲೆಕ್ಚರ್ ಸೆಷನ್ ಇಟ್ಕೊಂಡು ಆಫ್ಟರ್ನೂನು ಕಂಪ್ಯೂಟರ್ ಲ್ಯಾಬಲ್ಲಿ ಡಿಪಾರ್ಟ್ಮೆಂಟ್ ಆಫ್ MCA ಡಿಪಾರ್ಟ್ಮೆಂಟಲ್ಲಿ ಸೊ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗು ಇದೆ. ಸೊ ಅವರು ಸಿಸ್ಟಮ್ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಯಾವ ಥರ ಅದರಲ್ಲಿ ಟ್ರೀ ಡಯಾಗ್ರಾಮು ಅಥವಾ ಡೆಂಡ್ರೋಗ್ರಾಮ್ಸು ಫಿನೋಗ್ರಾಮ್ಸು ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು, ಒಂದು ಸ್ಪೀಷೀಸ್ಗೂ ಅನದರ್ ಸ್ಪೀಷೀಸು ಅಥವಾ ಒಂದು ಜಿನಸ್ಗೂ ಅನದರ್ ಜಿನಸ್ಗೂ ಹೆಂಗೆ ಲಿಂಕ್ ಮಾಡೋದು, ಟ್ರೀ ಡಯಾಗ್ರಾಮ್ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡೋದು. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್. ಈಗ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಹಿಂದೆ ಸೆಟ್ಲೈಟಲ್ಲಿ ಫಸ್ಟ್ ನಾವೇನು ಮಾಡಬೇಕಿತ್ತು, ಫಾರೆಸ್ಟ್ಗೆ ಹೋಗ್ಬೇಕಿತ್ತು, ಮಾರ್ಫಾಲಜಿಕಲ್ಲಿ ಒಂದು ಫೋಟೋ ತೆಗೆದು ಅಥವಾ ಪ್ಲಾಂಟ್ ಕಲೆಕ್ಷನ್ ಮಾಡಿ ಐಡೆಂಟಿಫಿಕೇಷನ್ ಮಾಡ್ತಾಯಿದ್ರು. ಈಗೆಲ್ಲ ಆ ಥರ ಏನಿಲ್ಲ. ಮಾಲಿಕ್ಯುಲರ್ ಸೀಕ್ವೆನ್ಸಿಂಗು, ಸೊ DNA ಸೆಲೆಕ್ಟ್ ಮಾಡಿದ್ದು ಅಥವಾ ಜೀನ್ ಸೀಕ್ವೆನ್ಸಿಂಗ್ ಮಾಡಿ ಒಂದು ಪ್ಲಾಂಟ್ಗೆ ಇನ್ನೊಂದು ಪ್ಲಾಂಟ್ಗೂ ಯಾವ ಥರ ಲಿಂಕ್, ದೆರ್ ಇಸ್ ಎ ಲಿಂಕ್ ಬಿಟ್ವೀನ್ ಒನ್ ಪ್ಲಾಂಟ್ ಟು ದಿ ಅನದರ್ ಪ್ಲಾಂಟ್. ಸೊ ವಿತಿನ್ ಫ್ಯೂ
ಅವರ್ಸಲ್ಲಿ ಅದರ ಕಂಪ್ಲೀಟ್ ಡೇಟಾ ತೆಗಿಬೋದು. ಮೊದಲೆಲ್ಲ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ಸ್. ಸೊ ಡ್ಯೂ ಟು ಅಡ್ವಾನ್ಸ್ಮೆಂಟ್, ಸೊ ಈಗ ಏನಾದರೆ ನಾವು ಜೆನೆಟಿಕ್ ಜೀನ್ಸ್ ಯೂಸ್ ಮಾಡಿ ಒಂದು ಪ್ಲಾಂಟ್ಗೂ ಇನ್ನೊಂದು ಪ್ಲಾಂಟ್ಗೂ ಯಾವ ಥರ ಸೊ ಲಿಂಕ್ ಇದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕಂಡುಹಿಡಿಯೋದು. ಸೊ ಹಾಗಾಗಿ ಇದು ಮಕ್ಕಳಿಗೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸು ಇದೆ. ಹಾಗಾಗಿ ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ವಿಶ್ವವಿದ್ಯಾಲಯದ ವಾರ್ಷಿಕ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಶೇಖ್ ಲತೀಫ್ ಬಹುಮಾನ ವಿತರಣೆ ಮಾಡಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಮೀಡಿಯಾ ಕ್ಲಬ್ ಚಟುವಟಿಕೆ ಭಾಗವಾಗಿ ಚಲನಚಿತ್ರ ತಯಾರಿಕೆಯ ಕಲೆ ಕುರಿತು ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. BTS ಚಲನಚಿತ್ರದ ನಿರ್ದೇಶಕ ರಾಜೇಶ್ ಎನ್ ಶಂಕದ, ಪ್ರಜ್ವಲ್ ಹಾಗೂ ಚಿತ್ರನಟ ಆಹನ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. BTS ಸಿನಿಮಾದ ನಿರ್ದೇಶಕ ರಾಜೇಶ್ ಎನ್ ಶಂಕದ ಮಾತನಾಡಿ, ನಾವು ಮಾಡಿರುವ ಸಿನಿಮಾ ನಮ್ಮ ಸುತ್ತಮುತ್ತಲಿರುವ ಜನಕ್ಕೆ ಮನರಂಜನೆ ನೀಡಬೇಕು. ಆಗ ಮಾತ್ರ ಒಂದು ಅತ್ಯುತ್ತಮ ಸಿನಿಮಾ ಅನ್ನಿಸಿಕೊಳ್ಳಲು ಸಾಧ್ಯ. ಸಿನಿಮಾ ಯಶಸ್ವಿಯಾಗಲು ಪ್ರಚಾರವು ಮುಖ್ಯ ಅಸ್ತ್ರವಾಗಿರುತ್ತದೆ ಎಂದು ಹೇಳಿದರು. BTS ಸಿನಿಮಾದ ಮತ್ತೊಬ್ಬ ನಿರ್ದೇಶಕ ಪ್ರಜ್ವಲ್ ಮಾತನಾಡಿ, ಸಿನಿಮಾ ತಯಾರಿಸಲು ಯಾವುದೇ ಗೊಂದಲವಿರದೆ ಪ್ರಯತ್ನ ಮಾಡಬೇಕು. ಪ್ರತಿ ತಪ್ಪುಗಳಿಂದ ಒಂದು ಪಾಠವನ್ನು ಕಲಿಯಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಯೋಜಕರಾದ ಡಾಕ್ಟರ್ ರಾಜೇಶ್ವರಿ ತಾರೇಶ್ ಮತ್ತು ಸಹ ಪ್ರಾಧ್ಯಾಪಕಿ ಡಾಕ್ಟರ್ ವಾಹಿನಿ ಅರವಿಂದ್ ಹಾಗೂ ಬೋಧಕೇತರ ವರ್ಗ ಸೇರಿದಂತೆ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೀಗ ಮುಖ್ಯಾಂಶಗಳು. ವಿಶ್ವವಿದ್ಯಾಲಯಗಳು ಸಾಮಾಜಿಕ ಹೋರಾಟಗಳ ಕೇಂದ್ರವಾಗಬೇಕು, HC ಮಹದೇವಪ್ಪ. ಬೆಂಗಳೂರು ವಿಶ್ವವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸ್ವಯಂಚಾಲಿತ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣಾ ಯಂತ್ರ ಮತ್ತು ವಿಲೇವಾರಿ ಯಂತ್ರ ಉದ್ಘಾಟನೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 59ನೇ ಅಂತರ್ ಕಾಲೇಜ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. 75ನೇ ಸಂವಿಧಾನ ಅಂಗೀಕಾರ ದಿನದ ಪ್ರಯುಕ್ತ ಸಂವಿಧಾನ ಜಾಗೃತಿ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತೀಯ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಸೃಜನಶೀಲತೆ ಅತಿ ಮುಖ್ಯ, ಡಾಕ್ಟರ್ K ನಿರ್ಮಲಾ. ಆಣ್ವಿಕ ಫೈಲೋಜೆನೆಟಿಕ್ಸ್ ಮತ್ತು ಅನುಕ್ರಮ ವಿಕಸನ ಕುರಿತು 1 ದಿನದ ಕಾರ್ಯಾಗಾರ. 59ನೇ ಅಂತರ್ ಕಾಲೇಜ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2024-25ಕ್ಕೆ ಸಂಭ್ರಮದ ತೆರೆ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಚಲನಚಿತ್ರ ನಿರ್ಮಾಣ ಕಲೆ ಕುರಿತು BTS ಚಿತ್ರತಂಡದೊಂದಿಗೆ ವಿದ್ಯಾರ್ಥಿಗಳ ಸಂವಾದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್.